छात्रों सभी को स्वागत। आज इस दिवस लेखक डॉक्टर बसानेलाल चतुर्वेदी जी लिखित 3 गद्य भाग गंगा मैया से साक्षात्कार, इस गद्य भाग के बारे में भाग 2 के बारे में जानकारी प्राप्त करेंगे। इस गंगा मैया से साक्षात्कार, साक्षात्कार का मतलब संदर्शन, बेटी हम इसमें देखता है। ಗಂಗಾ ಮಾತೆಯೊಂದಿಗೆ ಲೇಖಕರು ಸಂದರ್ಶನವನ್ನು ಮಾಡಲಿಕ್ಕೆ ಹೋಗಿರೋದನ್ನು ಇದರಲ್ಲಿ ಕಾಣ್ತೀವಿ। माँ गंगा माँ से अनेक प्रश्न लिखकर गए। डॉक्टर बसानेलाल चतुर्वेदी जी ने छुट्टी के दिन इलाहाबाद में गए थे। लेखक ने उस संदर्भ में गंगा माँ से अनेक सवाल पूछने के लिए गए। उसके बारे में, प्रदूषण के बारे में इस गद्य में हम देखते हैं। उस विचार पर चर्चा करते हैं माँ के साथ। ಈಗಿನ ಮಾಲಿನ್ಯತೆ ಬಗ್ಗೆ, प्रदूषणದ ಬಗ್ಗೆ ಚರ್ಚೆಯನ್ನು ಮಾಡೋದು ನಾವು ಕಾಣ್ತೀವಿ। सभी क्षेत्र में मलिनता हुआ है। ದೇಶದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಮಾಲಿನ್ಯತೆಯಿಂದ ತುಂಬಿದೆ। ಇದರ ಬಗ್ಗೆ लेखकों माँ से चर्चा किया। देखिए, प्रदूषण के संबंध में गंगा मैया ने कहती है, गंगा मैया, मैया का मतलब माँ, गंगा माते हत्र लेखकರು ಸಂದರ್ಶನವನ್ನು ಮಾಡಲಿಕ್ಕೆ ಹೋದಂತ ವಿಚಾರ ಇದರಲ್ಲಿ ನಾವು ಕಾಣ್ತೀವಿ। प्रदूषण के संबंध में गंगा मैया कहती है, ಇವರು ಹೋದ ಸಂದರ್ಭದಲ್ಲಿ गंगा माँ, गंगा ताई मंदिर में विराजमान रही थी। ದೇವಸ್ಥಾನದಲ್ಲಿ ವಿರಾಜಮಾನವಾಗಿ ಕಂಗೊಳಿಸ್ತಾ ಇತ್ತು गंगा माँ, गंगा ताई। गंगा नदी के बारे में, नदी को माँ लेखक ने संबोधन करते। इसमें माँ विराजमान रही थी, परंतु चेहरे में उदास, ಆದರೆ ಮುಖದಲ್ಲಿ ಬೇಸರತೆ ಕಂಡು ಬರ್ತಾ ಇತ್ತು। पहले जाकर लेखक ने माँ को पहले नमस्कार करते, चरण छूकर नमस्कार करते, ತಾಯಿಯನ್ನ ಪಾದಗಳನ್ನ ನಮಸ್ಕಾರವನ್ನ ಮಾಡ್ತಾರೆ, ಪಾದಗಳನ್ನ ಮುಟ್ಟಿ। पास में ही एक भृगुचाल पड़ी थी, ಆ ತಾಯಿಯ ಪಕ್ಕದಲ್ಲಿ ಒಂದು ಜಿಂಕೆಯ ಚರ್ಮವನ್ನು ಹಾಸಲಾಯಿತು। भृगुचाल, भृगुचाल का मतलब है हिरण की खाल, हिरण की खाल ಅಂದ್ರೆ ಜಿಂಕೆಯ ಚರ್ಮ, ಚರ್ಮವನ್ನ ಆ ಮಂದಿರದಲ್ಲಿ, ದೇವಸ್ಥಾನದಲ್ಲಿ ಗಂಗಾ ಮಾಗೆ ಬಗಲ್ ಪಕ್ಕದಲ್ಲಿ, ತಾಯಿಯ ಪಕ್ಕದಲ್ಲಿ ಹಾಸಲಾಯಿತು। ಮೈ बैठ गया, ನಾನು ಹೋಗಿ ಮೊದಲು ಅಲ್ಲಿ ಕುಳಿತುಕೊಂಡೆ। प्रश्न लिखकर ले गया था, उन्होंने उत्तर बड़े ही स्नेह भाव से दिए। ನಾನು ಎಲ್ಲ ಪ್ರಶ್ನೆಗಳನ್ನ ಬರ್ಕೊಂಡು ಹೋಗಿದ್ದೆ। सभी सवाल को लिखकर गए थे। माँ से उस प्रश्न को पूछने के लिए मैं लिखकर गए थे, ಪ್ರಶ್ನೆಯನ್ನ ಕೇಳಲಿಕ್ಕಾಗಿ ನಾನು ಇವೆಲ್ಲ ಬರ್ಕೊಂಡು ಹೋಗಿದ್ದೆ। माँ से प्रदूषण के बारे में पूछने के लिए, ಅಂದ್ರೆ ಪೂರ್ತಿ ಮಲಿನತೆಯಿಂದ ತುಂಬಿ ದೇಶ ಪೂರ್ತಿ, ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಶಬ್ದ ಮಾಲಿನ್ಯ, ಅಷ್ಟೇ ಅಲ್ಲ ಜನರ ಮನಸ್ಸು ಕೂಡ ಕಲುಷಿತವಾಗಿದೆ। प्रदूषण हुआ है, उसके बारे में चर्चा करने के लिए पहले माँ से मैं एक सवाल पूछा, ಮೊದಲು ನಾನು ತಾಯಿ ಹತ್ರ ಒಂದು ಪ್ರಶ್ನೆಯನ್ನ ಕೇಳಿದೆ ಅಂತ ಯಾರು ಡಾಕ್ಟರ್ ಬಸಾನೇಲಾಲ್ ಚತುರ್ವೇದಿ जी ने कहा रहे, ಲೇಖಕರಾದಂತಹ ಬಸಾನೇಲಾಲ್ ಚತುರ್ವೇದಿ ಅವರು ಹೇಳ್ತಾ ಇರುವಂತದ್ದು। पहले लेखक ने एक प्रश्न माँ से पूछते हैं, माताजी कुछ विशेषज्ञ कहा रहे हैं कि आप में भी प्रदूषण प्रवेश कर रहा है। ತಾಯಿ, ನಿಮ್ಮಲ್ಲೂ ಕೂಡ
ಮಲಿನತೆ ಪ್ರವೇಶ ಮಾಡಿದೆ, ಕಲುಷಿತವಾಗಿದೆ. ಪ್ರದೂಷಣ ಅಂದರೆ ಮಲಿನ, ಕಲುಷಿತವಾಗಿದೆ. ನಿಮ್ಮಲ್ಲೂ ಕೂಡ ಅಂದರೆ ಗಂಗಾ ನದಿಯಲ್ಲೂ ಕೂಡ ಮಲಿನತೆಯಿಂದ ತುಂಬುತ್ತಾ ಇದೆ. ಇದಕ್ಕೇನು ಹೇಳ್ತೀರ ತಾಯಿ ಅಂತ लेखकने प्रश्न पूछा। उस संदर्भ में माँ वत्स्य, वत्स्य का मतलब पुत्र ಅಂತ ಕರೀತಾ ಇರುವಂತ ಲೇಖಕರನ್ನ, वत्स्य तुमने ठीक ही सुना है, मेरी स्वयं समझ में नहीं आ रहा है कि क्या क्यों हो रहा है। ನನಗೂ ಕೂಡ ಅರ್ಥವಾಗ್ತಾ ಇಲ್ಲ ಯಾಕೆ ಇಷ್ಟೊಂದು ಮಲಿನತೆಯಿಂದ ತುಂಬಿದೆ, ನನಗೂ ಕೂಡ ತಿಳಿದಾಗಿದೆ. ದೇಶ ಪೂರ್ತಿ ಮಲಿನತೆಯಿಂದ ತುಂಬಿಕೊಂಡ್ರೆ ನಾನು ಹೆಂಗೆ ಉಳಿಸ್ಲಿಕ್ಕೆ ಸಾಧ್ಯ? ಕೈಸೆ ಬಚ ಸಕ್ತಾ, ಯಾವ ಥರ ಉಳಿಸ್ಲಿಕ್ಕೆ ಸಾಧ್ಯ? ಜನ ಬರ್ತಾರೆ, ಇಲ್ಲಿ ಸ್ನಾನವನ್ನು ಮಾಡ್ತಾರೆ, ಅನೇಕ ವಸ್ತುಗಳನ್ನು ಹಾಕ್ತಾರೆ, ತಿಲಕವನ್ನು ಇಟ್ಕೊಂಡು ಹೋಗ್ತಾರೆ, ನೀರನ್ನು ಕಲುಷಿತ ಮಾಡಿ ಹೋಗ್ತಾರೆ. ಪೂರ್ತಿ ದೇಶ ವಾತಾವರಣವೇ ಈ ಥರ ಆದಮೇಲೆ ಹೆಂಗೆ ಉಳಿಸ್ಲಿಕ್ಕೆ ಸಾಧ್ಯ? दोनों लेखक सवाल पूछ रहे हैं, उसको जवाब माँ एक एक विचार के बारे में कहा रही है। प्रदूषण के संबंध में गंगा मैया कहती, इधर ಬಗ್ಗೆ प्रदूषण ಬಗ್ಗೆ गंगा माते ಹೇಳ್ತಾರೆ, बेटा आज प्रदूषण का विकोप हर जगत हर क्षेत्र में हो रहा है। देखिए ಈ ಪೊಲ್ಯೂಷನ್ ಎಂಬುದು ಅಂದರೆ ಮಾಲಿನ್ಯತೆ ಎಂಬುದು, ಪ್ರದೂಷಣ ಎಂಬುದು ಕ್ಷೇತ್ರಕ್ಕೆ, ಜಗತ್ತಿನ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಓ ರಹಾ ಹೇ, ಆಗ್ತಾ ಇದೆ. ಎಲ್ಲ ಕ್ಷೇತ್ರದಲ್ಲೂ ಕೂಡ ಇದು ಮಲಿನತೆಯಿಂದ ತುಂಬಿದೆ. ದೇಶ ಪೂರ್ತಿ ಪ್ರದೂಷಣ ಕಾ ಜಹರ್ ಹರ್ ಚೀಜ್ ಪರ್ ಹುವಾ ಹೈ, ಪ್ರತಿಯೊಂದು ವಸ್ತುವಿನಲ್ಲೂ ಇದು ವಿಷ ಎಂಬುದು ತುಂಬಿಕೊಂಡಿದೆ, ಮಲಿನತೆ ಎಂಬುದು ತುಂಬಿಕೊಂಡಿದೆ. ಹರ್ ಚೀಜ್, ಚೀಜ್ ಅಂದರೆ ವಸ್ತುವಿನಲ್ಲೂ ಕೂಡ. ಕಹಿ ಭಿ ಶುದ್ಧ ಹವಾ, ಪಾನಿ, ಆಹಾರ, ಪ್ರತಿಯೊಂದು ಗಾಳಿಯಲ್ಲೂ ಶುದ್ಧ, ಈ ವಿಷ ಗಾಳಿ ಎಂಬುದೆಲ್ಲ ವಾತಾವರಣದಲ್ಲಿ ತುಂಬಿದೆ. ಶುದ್ಧ ಹವಾ, ಪಾನಿ, ನೀರಿನಲ್ಲೂ ಕೂಡ ವಿಷ ಪದಾರ್ಥ ತುಂಬಿದೆ. ಆಹಾರ ನಹಿ ಮಿಲ್ ರಹಾ ಹೈ, ನದಿ, ನಾಲೆ, ಸಮುದ್ರ, ಜಂಗಲ್, ಪಹಾಡ್, ನದಿ ನಾಲೆಗಳಲ್ಲಿ, ಸಮುದ್ರದಲ್ಲಿ, ಕಾಡಿನಲ್ಲಿ, ಬೆಟ್ಟದಲ್ಲಿ, ಸಭಿ ಸಮುದ್ರ ಪ್ರದೂಷಣ ಕೆ ಲಪೇಟ್ ಮೇ ಆ ಗಯೇ ಹೇ. ಈ ಮಾಲಿನ್ಯತೆ ಎಂಬುದು ಇವುಗಳೆಲ್ಲದರಲ್ಲೂ ಕೂಡ ತುಂಬಿಕೊಂಡಿದೆ. ಮಲೀನ ಹುವಾ, ಕೈಸೆ ಬಚ ಸಕ್ತಾ, ಯಾಕೆ ಉಳಿಸ್ಲಿಕ್ಕೆ ಸಾಧ್ಯ? ಒಂದು ಕ್ಷೇತ್ರದಲ್ಲಿ ಉಳಿಸ್ಬೋದು, ಆದರೆ ದೇಶ ಪೂರ್ತಿ ಈ ಥರ ಮಲಿನತೆಯಿಂದ ತುಂಬಿಕೊಂಡ್ರೆ ಯಾಕೆ ಉಳಿಸ್ಲಿಕ್ಕೆ ಸಾಧ್ಯ? ಕೈಸೆ ಬಚ ಸಕ್ತಾ ಹೇ, ಇतना भी नहीं, मेरा देश भी इस प्रदूषण का ಶಿಕಾರ್ ಹೋ ಗಯಾ ಹೇ. ಶಿಕಾರ್ ಅಂದ್ರೆ ಬೇಟೆ, ಈ ಮಾಲಿನ್ಯತೆಗೆ ಒಳಗಾಗಿದೆ ದೇಶ ಪೂರ್ತಿ. ಶಿಕಾರ್ ಹೋ ಗಯಾ ಹೇ, ತಬ್ ಮೈ ಕೈಸೆ ಬಚ ಸಕ್ತಿ ಹೂಂ, ಯಾಕೆ ಉಳಿಸ್ಲಿಕ್ಕೆ ಸಾಧ್ಯ? ಕೈಸೆ ರಕ್ಷಣ ಕರ್ನಾ ಚಾಹಿಯೆ, ಕೈಸೆ ಬಚಾನಾ ಚಾಹಿಯೆ, ಯಾವ ಥರ ಉಳಿಸ್ಬೇಕು? ಪೂರ ದೇಶ ಮೇ ಬನಾ ಹುವಾ ಹೇ, पानी में, जंगल में, पहाड़ में और खाद्य पदार्थ जहर मिल गया, विष पदार्थ ತುಂಬಿಕೊಂಡಿದೆ, ಮಲಿನತೆಯಿಂದ ತುಂಬಿದೆ. उसको कैसे बचाना चाहिए? मैं भी प्रदूषण का शिकार हो गया हूँ, ನಾನು ಕೂಡ ಈ ಮಾಲಿನ್ಯತೆಗೆ ಒಳಗಾಗಿದ್ದೇನೆ. ಗಂಗಾ ನದಿಯಲ್ಲಿ ಬರ್ತಾರೆ, ಪ್ರತಿಯೊಬ್ಬರು ತಮ್ಮ ಕೊಳೆಯನ್ನ ತೊಳ್ಕೊಂಡು ಹೋಗ್ತಾರೆ, ನಹಾನ ಕರ್ತೆ ಹೇ, ಸ್ನಾನ ಮಾಡ್ತಾರೆ, ತಿಲಕ ಲಗಾತೆ ಹೇ, ತಿಲಕವನ್ನು ಇಟ್ಟುಕೊಳ್ತಾರೆ, ಅನೇಕ ಚೀಜೋं को छोड़कर चला जाते, कपड़ा डालते हैं, अनेक वस्तुಗಳನ್ನು ಹಾಕಿ ಹೋಗ್ತಾರೆ, ಬಟ್ಟೆಗಳನ್ನು ಹಾಕ್ತಾರೆ. ಈ ತರ इसी प्रकार जल भी मलिनता हुआ है गंगा नदी में। मैं भी प्रदूषण का शिकार हो गया हूँ। लोग अपना पाप धोने मेरा स्वच्छ जल उपयोग करते हैं। देखिए
ಲೋಗ ಅಪ್ನಾ ಪಾಪ ಜನರು ತಮ್ಮ ಪಾಪವನ್ನು ತೊಳೆದುಕೊಳ್ಳುವುದಕ್ಕಾಗಿ ಮೇರ ಸ್ವಚ್ಛ ಜಲ ಉಪಯೋಗ ಕರ್ತಾರೆ. ನನ್ನ ಶುಭ್ರವಾದಂತಹ ಸ್ವಚ್ಛವಾದಂತಹ ಜಲವನ್ನು ಇವರು ಬಳಸಿಕೊಂಡರೆ ಒಂದು ಮುಳುಗಿ ಹೋಗ್ತಾರೆ, ಶುದ್ಧವಾಗ್ತಾರೆ. ಸಾರಿ ಗಂದಗಿ ಮೂರು ತೋಡ್ ಜಾತಿ, ಪ್ರತಿಯೊಂದು ಕೊಳೆಯನ್ನು ನನ್ನಲ್ಲಿ ಇಲ್ಲಿ ಬಿಟ್ಟು ಹೋಗ್ತಾರೆ. ಗಂದಗಿ ಅಂದರೆ ಕೊಳೆಯನ್ನ ಇಲ್ಲಿ ಬಿಟ್ಟು ಹೋಗ್ತಾರೆ. ಹರ್ ಸಾಲ್ ಉನ್ಕಾ ಪಾಪ್ दो दो कर मैं गंदी हो गई हूँ. प्रति वर्षों ಕೂಡ हर साल इसी प्रकार गंदगी करते हैं लोग, बहुत लोग आता है. ಈ ತರ ಬಹಳ ಜನ ಬರ್ತಾರೆ ಪಾವಿತ್ರತೆಯನ್ನ ಶುಭ್ರತೆಯನ್ನ ಪಡಿಲಿಕ್ಕಾಗಿ ಬಂದು ಇಲ್ಲಿ ಅವರ ಪಾಪವನ್ನು ತೊಳ್ಕೊಳ್ಳಿಕ್ಕಾಗಿ ಇಲ್ಲಿ ಮಿಂದು ಹೋಗ್ತಾರೆ. ಇದರಿಂದ ಗಂದಗಿ ಆಗ್ತಾ ಇದೆ, ಕೊಳೆಯಿಂದ ಕೂಡ್ತಾ ಇದೆ. ದೋಕರ್ ಅಂದರೆ ತೊಳಕೊಂಡು ಮೈ ಗಂದಿ ಹೋಗೈ ಹೋ, ಇದರಿಂದ ನಾನು ಮಲಿನತೆಯಿಂದ ತುಂಬಿದ್ದೇನೆ. ಕೈಸೆ ಬಚ ಸಕ್ತಾ, ಯಾಕೆ ಉಳಿಲಿಕ್ಕೆ ಸಾಧ್ಯ? इस विचार के बारे में लेखक से माँ अपना जवाब व्यक्त कर रही है. गंगा माते, गंगा ताई लेखकराದಂತಹ डॉक्टर बसानेलाल चतुर्वेदी से कह रही थी, मेरा एक अंग चरित्र भी प्रदूषण से प्रभावित हो गया है. वह अब पुस्तकों में, शब्दकोशों में दिखाई देने लगा है. ಇದನ್ನು ನಾವು ನೋಡಬಹುದಾಗಿದೆ, ಶಬ್ದಕೋಶಗಳಲ್ಲಿ, ಪುಸ್ತಕಗಳಲ್ಲಿ ನಾವು ನೋಡಬಹುದಾಗಿದೆ. ವಿಚಾರವಾಗಿ ತಿಳಿಸಲಾಗ್ತಾ ಇದೆ. ಲೋಗೋ ಮೇ ಪ್ರದೂಷಣ हो रहा है. इसके अलावा ಅಷ್ಟೇ ಅಲ್ಲ, ಜನರಲ್ಲೂ ಕೂಡ ಮಲಿನತೆಯನ್ನು ತುಂಬಿದೆ. ಚರಿತ್ರೆ ಎಂಬುದು ಇಲ್ಲ. ಮೋಸ್ दगा धोखा करता है, अच्छी तरह उसको बात से नहीं चलता है. ಮಾತಿನ ರೀತಿಯಲ್ಲಿ ನಡ್ಕೊಳ್ಳೋದಿಲ್ಲ. ಚರಿತ್ರೆ ಎಂಬುದು ಜನರಲ್ಲಿಲ್ಲ. ಅವರಲ್ಲೂ ಕೂಡ ಮಲಿನತೆಯಿಂದ ತುಂಬಿದೆ. ಚರಿತ್ರೆಯನ್ನ ಜನ ಏನು ಮಾಡಿದರೆ ಓಡಿಸಿದ್ದಾರೆ. इसके बारे में माँ और लेखक से चर्चा होता है. इस विचार के बारे में पिछले क्लास में बताया गया. ಇದರ ಬಗ್ಗೆ ಇಂದಿನ तरगतिಯಲ್ಲಿ ಹೇಳಲಾಗಿದೆ. छात्रों देखिए आज भाग 2 के बारे में फिर लेखक ने अनेक प्रश्न पूछ रहे हैं. अनेक ಪ್ರಶ್ನೆಗಳನ್ನು ಕೇಳುತ್ತಾ ಇದ್ರು. ಅದರಲ್ಲಿ ಇನ್ನೂ ಅನೇಕ ಪ್ರಶ್ನೆಗಳು ಇವೆ. प्रश्न अपने देश में धर्म को जीवन से अलग कर रखा है. आज तो निर्मलता और पवित्रता आनी चाहिए, किंतु ऐसा नहीं होता. जब तक गीता आदि धार्मिक ग्रंथों के अनुसार आचरण नहीं करते तब तक अपेक्षित सुधार नहीं हो सकता. इस कार्य को कैसे किया जाए? लेखकರು ಕೇಳ್ತಾ ಇದ್ದಾರೆ ಪ್ರಶ್ನೆಯನ್ನ. ಧರ್ಮದ ಅನುಸಾರವಾಗಿ ಜನ ನಡ್ಕೊಳ್ತಾ ಇಲ್ಲ. ಧರ್ಮ ಎಂಬುದು ಏನಾಗಿದೆ? ಗೀತಾ ಆದಿ ಧಾರ್ಮಿಕ ಗೀತೋಪದೇಶ ಇವುಗಳ ಅನುಸಾರವಾಗಿ ಜನ ನಡ್ಕೊಳ್ತಾ ಇಲ್ಲ. ಇದರ ಬಗ್ಗೆ ಏನು ಹೇಳ್ತೀರ ಧರ್ಮದ ಬಗ್ಗೆ ಅಂತ ಯಾರೋ ಲೇಖಕರು ಒಂದು ಪ್ರಶ್ನೆ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾರೆ. पूछ उसको माने उत्तर दे रही थी, बेटा देख रही हूँ महंगाई. बेटा मगने ನೋಡ್ತಾ ಇದೆ समाज में क्या हो रहा है, ಏನಾಗ್ತಾ ಇದೆ. देख रही हूँ महंगाई ಅಂದರೆ ಬೆಲೆ ಏರಿಕೆ ಹೆಚ್ಚಿಗೆ ಆಗ್ತಾ ಇದೆ ದೇಶದಲ್ಲಿ. रिश्वतखोरी लंच कुड़ीतन ಹೆಚ್ಚಿಗೆ ಆಗ್ತಾ ಇದೆ. घूस लेता है लोग और ऑफिस में पैसा लेकर कार्य करते हैं. पैसा नहीं देते तो कार्य नहीं करते. ಹಣ ಕೊಡದಿದ್ರೆ ಕೆಲಸವನ್ನೇ ಮಾಡೋದಿಲ್ಲ ಆಫೀಸ್ನಲ್ಲಿ. ಲಂಚ ಕುಡಿತನವನ್ನು ನಾವು ಕಾಣ್ತಾ ಇದ್ದೀವಿ ಸಮಾಜವೇ. रिश्वतखोरी, महंगाई ಬೆಲೆ ಏರಿಕೆ और पाशविकता बढ़ती चली जा रही है. पाशविकता का मतलब
ಪಶುತ್ವ ವರ್ತನೆ, ಜನರಲ್ಲಿ ಪಶುತ್ವ ವರ್ತನೆಯನ್ನು ನಾವು ಕಾಣ್ತಾ ಇದ್ದೀವಿ, ಕ್ರೂರತ್ವವನ್ನು ನಾವು ಕಾಣ್ತಾ ಇದ್ದೀವಿ. ಇಸಿ ತರಹ ಲೋಗೋ ಮೇ ಪ್ರದೂಷಣ ಹೋ ರहा है, ಜನರಲ್ಲೂ ಕೂಡ ಮಲಿನತೆಯನ್ನು ತುಂಬಿದೆ. इनका कोई अंत दिखा लाई नहीं देता, धर्म का भी व्यापारीकरण हो रहा है. ಧರ್ಮದ ಹೆಸರಿನಲ್ಲಿ ವ್ಯಾಪಾರೀಕರಣ ಆಗ್ತಾ ಇದೆ. इस तरह वो लोग महंगाई, रिश्वतखोरी, पाशविकता कर रहा है. ಧರ್ಮದ ಹೆಸರಿನ ಮೇಲೆ ಈ ಥರ ಜನ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ, ವ್ಯಾಪಾರಕ್ಕೆ ಒಳಗಾಗಿದ್ದಾರೆ. ಧರ್ಮವನ್ನು ಬಿಟ್ಬಿಟ್ಟು ಜನ ಮೋಸ ಮಾಡೋದನ್ನು ಕಲ್ತಿದ್ದಾರೆ. ರಾಜನೀತಿ ಕೆ ಬಾರೆ ಮೇ ತೋ ಗಿರಾ अनयन नयन बिनो पानी, आपस में ऐसे लड़ रहे हैं जैसे नगर पालिका के सुकून की कक्षा एक के बच्चे. देखे इस तरह राजकीयों में भी स्कूल के बच्चे की तरह झगड़ा करता है. अनेक जन सदनದಲ್ಲಿ ಮಕ್ಕಳ ರೀತಿಯಲ್ಲಿ ಜಗಳವಾಡುವುದನ್ನು ನಾವು ಕಾಣ್ತೀವಿ. ಸದನಗಳಲ್ಲಿ ರಾಜಕೀಯವಾಗಿಯೂ ಕೂಡ ಜಗಳ ಮಾಡೋದು ನಾವು ಕಾಣ್ತೀವಿ. ಈ ಥರ ಜನರಲ್ಲಿ ಮಲಿನತೆಯನ್ನು ತುಂಬಿದೆ. ಪರಿಸರ ಅಷ್ಟೇ ಅಲ್ಲ, ಜನರ ಮನಸ್ಸಿನಲ್ಲೂ ಕೂಡ ಮಲಿನತೆಯಿಂದ ತುಂಬಿದೆ ಎಂಬುದನ್ನು ತಾಯಿ ಗಂಗಾ ಮಾನೆ उत्तर कहती. इसके बारे में पेड़ लेखक बरसाने लाल चतुर्वेदी जी ने सवाल फिर पूछते हैं. प्रश्न, दल से दल लड़ता है, दलों में अंदर की लड़ाई चलती है जो दल दल पैदा करती है. ಗುಂಪು ಗುಂಪುಗಳ ನಡುವೆ ಜಗಳವನ್ನು ನಾವು ಕಾಣ್ತೀವಿ. ತಾಯಿ ಇದ್ರ ಬಗ್ಗೆ ಏನು ಹೇಳ್ತೀರಾ? ಗುಂಪುಗಳ ಘರ್ಷಣೆ ಬಗ್ಗೆ ಏನು ಹೇಳ್ತೀರಾ? ದಲ್ ದಲ್ ಪೈದಾ ಕರ್ತಿ, ಅನೇಕ ಗುಂಪುಗಳು ಉಟ್ಕೊಂಡಿದೆ. ಗುಂಪುಗಳ ನಡುವೆ ಜಗಳವನ್ನು ನಾವು ಕಾಣ್ತೀವಿ ಸಮಾಜದಲ್ಲಿ. उत्तर, बेटा कारण अलग अलग बताते हैं. ಇದಕ್ಕೆ ಅನೇಕ ಕಾರಣಗಳಿವೆ. ವತ್ಸ ಮಗನೇ, ಅನೇಕ ಕಾರಣಗಳಿವೆ ಗುಂಪುಗಳ ನಡುವೆ ಘರ್ಷಣೆ ಆಗಲಿಕ್ಕೆ. ಅಸಲಿ ಜಗಳ ಕುರ್ಸಿ ಕಾ ಹೈ, ನಿಜವಾದ ಜಗಳ ಸಮಾಜದಲ್ಲಿ ರಾಜಕೀಯವಾಗಿ ಕುರ್ಚಿಗಾಗಿ ನಾವು ಜಗಳವನ್ನು ನಾವು ಕಾಣ್ತೀವಿ ಅಂತ ಗಂಗಾ ಮಾತೆ ಇದರಲ್ಲಿ ಹೇಳ್ತಾ ಇರೋದನ್ನು ನಾವು ಕಾಣ್ತೀವಿ. ಅಸಲಿ ಅಂದರೆ ನಿಜವಾದಂತಹ ಜಗಳ ಕುರ್ಸಿ ಕಾ ಹೇ, ಕುರ್ಚಿಗಾಗಿ ಜಗಳವನ್ನು ನಾವು ಕಾಣ್ತೀವಿ ಅಂತ ಗಂಗಾ ತಾಯಿ ಹೇಳ್ತಾರೆ. ಮತ್ತೆ ಲೇಖಕರು ಪ್ರಶ್ನೆಯನ್ನು ಕೇಳ್ತಾರೆ. फिर सवाल पूछते हैं. प्रश्न, कुर्सी तो बाजार में खूब उपलब्ध है. ಪೇಟೆಗಳಲ್ಲಿ ನಗರಗಳಲ್ಲಿ ಈ ಕುರ್ಚಿಗಳು ಬಹಳ ಸಿಗ್ತವೆ ತಾಯಿ. ಸಸ್ತಿ और महंगी से महंगी, ಇದಕ್ಕೆ ಕಡಿಮೆ ಬೆಲೆಯೂ ಕೂಡ ಹೆಚ್ಚಿನ ಬೆಲೆಯೂ ಕೂಡ ಈ ಕುರ್ಚಿಗಳು ಸಿಗ್ತವೆ ಎಂಬುದನ್ನು ಲೇಖಕರು ಹೇಳ್ತಾರೆ. ಉತ್ತರ, ಅದಕ್ಕೆ ತಾಯಿ ಉತ್ತರವನ್ನು ಕೊಡ್ತಾರೆ. ಬಚ್ಚಿಯಾಗೆ ತಾವು ಮುಸ್ಕಾರ್ತಿ, ಮುಗುಳ್ನಂತ ತಾಯಿ ಉತ್ತರವನ್ನು ಕೊಡ್ತಾರೆ. ಕುರ್ಚಿಗಳು ಬಾಜಾರ್ನಲ್ಲಿ ಸಿಗ್ತವೆ, ಸಂತೆಯಲ್ಲಿ ಸಿಗ್ತವೆ, ಪೇಟೆಯಲ್ಲಿ ಸಿಗ್ತವೆ ಅಂತ ಹೇಳಿದ್ದನ್ನು ಕೇಳಿ ತಾಯಿ ಮುಗುಳ್ನಂತ ಹೇಳ್ತಾರೆ. कुर्सी से मेरा मतलब वो शब्द शक्ति और शक्ति माने वैभव, दान, सम्मान, ಕೀರ್ತಿ ಆದಿ. ಕುರ್ಚಿ ಅಂದರೆ ಅದು ಸಂತೆಯಲ್ಲಿ ಸಿಗುವಂಥ ಕುರ್ಚಿ ಅಲ್ಲ. ಗುಂಪುಗಳ ನಡುವೆ ಯಾಕೆ ಜಗಳ ಆಗುತ್ತೆ ಅಂದರೆ ಕುರ್ಚಿಗಾಗಿ. ಕುರ್ಚಿ ಅಂದರೆ ಇದರ ಅರ್ಥ ಏನಂದರೆ, ಮತಲಬ್ ಅಂದರೆ ಅರ್ಥ ಏನಂದರೆ ಶಕ್ತಿ. ಕುರ್ಚಿ ಎಂಬುದು ಒಂದು ಶಕ್ತಿ. ಶಕ್ತಿಮಾನಿ ವೈಭವ, ಕುರ್ಚಿಯ ವೈಭವ. ಧನ ಅಂದರೆ ಹಣ, ಸಮ್ಮಾನ್, ಕೀರ್ತಿ ಆದಿ. ಕುರ್ಚಿ ಅಂದರೆ ಕೀರ್ತಿ, ಗೌರವ, ಹಣ, ವೈಭವ ಸಿಗುತ್ತೆ ಕುರ್ಚಿಯಿಂದ. ಅದಕ್ಕಾಗಿ ಗುಂಪುಗಳ ನಡುವೆ ಜಗಳವನ್ನು ನಾವು ಕಾಣ್ತೀವಿ. ಜಗಳ ಚಲ್ತಾ ಹೈ, अधिकार के लिए झगड़ा करते हैं, कीर्ति के लिए. इसलिए कुर्सी असली झगड़ा, निजवाದಂತ ಜಗಳ
ಕುರ್ಚಿಗಾಗಿ ಆಗುವುದನ್ನು ನಾವು ಕಾಣ್ತೀವಿ. ತುಜೆ ಅಭಿ ಇಸ್ಕಾ ಸ್ವಾದ ನಹಿ ಮಿಲ್ ಪಾಯ. ಇದ್ರ ಬಗ್ಗೆ ನಿಮಗೆ ಅನುಭವ ಇಲ್ಲ, ಇದ್ದಿದ್ರೆ ನಿಮಗೆ ಗೊತ್ತಾಗ್ತಾ ಇತ್ತು. ಜನ ಒಂದು ಬಾರಿ ಕುರ್ಚಿಯನ್ನು ಪಡೆದರೆ ಅದನ್ನು ಪಡೆಯಲಿಕ್ಕೆ ಮತ್ತೆ ಆತೊರೆಯುವುದು ನಾವು ಕಾಣ್ತೀವಿ. ಅದರಿಂದ ಯಶಸ್ಸು, ಕೀರ್ತಿ, ಹಣ, ಗೌರವ ದೊರಕುತ್ತೆ. ಆದಾಯ ಜಗಳವನ್ನು ಮಾಡೋದು ನಾವು ಕಾಣ್ತೀವಿ. ಏಕ ಬಾರ್ बाजार पे चढ़ जाए तो पैर कुछ अच्छा नहीं लगता, ये चिन्ह जाए तो ವ್ಯಕ್ತಿ ಐಸಾ ಭಟಕತಾ ಹೇ. ಅಧಿಕಾರದಿಂದ ಇಳಿಲಿಕ್ಕೆ ಯಾರು ಇಷ್ಟಪಡೋದಿಲ್ಲ, ಮತ್ತೆ ಅಧಿಕಾರವನ್ನು ಪಡೆಯಲಿಕ್ಕೆ ಆತೊರೆಯುವುದನ್ನು ನಾವು ಕಾಣ್ತೀವಿ, ಸುತ್ತುವುದನ್ನು ನಾವು ಕಾಣ್ತೀವಿ. ಭಟಕತಾ ಹೇ ಜೈಸೆ ಮಜ್ನೂ ಲೈಲಾ ಕೆ ಪೀಚೆ ಲಗಾ ಲಗಾ ಘೂಮತಾ ಹೇ. ಹೇಗೆ ಅಂದರೆ ಒಂದ್ಸಲ ಅಧಿಕಾರ ಕಳ್ಕೊಂಡ್ರೆ ಮತ್ತೆ ಪಡಲಿಕ್ಕೆ ಆತುರನಾಗ್ತಾನೆ. ಯಾವ ಥರ ಅಂದರೆ ಲೈಲಾ ಮಜನು ಹಿಂದೆ ಯಾವ ಥರ ಸುತ್ತಾ ಇದ್ನೋ, ಮಜನಿಗಾಗಿ ಯಾವ ಥರ ಹುಚ್ಚನಾಗಿದ್ನೋ, ಅದೇ ಥರವಾಗಿ ಅವನು ಅಧಿಕಾರಕ್ಕಾಗಿ ಹುಚ್ಚನ ರೀತಿಯಲ್ಲಿ ಸುತ್ತುತ್ತಾನೆ. ಮಜನು ಲೈಲಾಗೆ ಪೀಚೆ ಲಗಾ ಲಗಾ ಘೂಮತಾ ತಾ. ಯಾವ ಥರ ಸುತ್ತುತ್ತಾ ಇದ್ದನೋ ಅದೇ ಥರ ಅವನು ಅಧಿಕಾರವನ್ನು ಪಡೆಯಲಿಕ್ಕೆ ಸುತ್ತುವುದನ್ನು ನಾವು ಕಾಣ್ತೀವಿ. ಅಧಿಕಾರಕ್ಕಾಗಿ ಇಸ್ ತರಹ ಸಮಾಜ ಮೇ प्रदूषण हो गया है. देश पूरा प्रदूषण से भरा हुआ है. ಜನರ ಮನಸ್ಸಲ್ಲಿ ಈ ಥರ ಮಲಿನತೆ ತುಂಬಿದೆ. ಅಧಿಕಾರಕ್ಕಾಗಿ ಕಿತ್ತಾಡೋದು ನಾವು ಕಾಣ್ತೀವಿ. ಗುಂಪುಗಳ ನಡುವೆ दल के बीच झगड़ा चलता है कुर्सी के लिए. फिर लेखक ने प्रश्न मां से पूछते प्रश्न अपने मेरे ज्ञान चक्षु खोल दिए. ನನ್ನ ಜ್ಞಾನವ ಕಣ್ಣನ್ನು ತೆರೆದ್ರಿ ನೀವು ताई. यह भी सुनाई पड़ रहा है कि हमारे वंदनीय लोगों में से कुछ डाकुओं से मधुर संबंध बनाने लगे हैं. पता नहीं कहाँ तक सच है. ಜನರು ವಿಶ್ವಾಸವಿಲ್ಲದ ಕಳ್ಳರ ಪರಿಚಯವನ್ನು ಮಾಡಿಕೊಳ್ಳೋದು ನಾವು ಕಾಣ್ತೀವಿ. ಅವರೊಂದಿಗೆ ಸಂಬಂಧವನ್ನು ಇಟ್ಕೊಳ್ಳೋದು ನಾವು ಕಾಣ್ತೀವಿ ಅನೇಕ ಜನ ಎಂಬುದನ್ನು ಇಲ್ಲಿ ಕೇಳ್ತೀವಿ. उत्तर जीवन मूल्यों का जब अंतिम संस्कार कर दिया जाता है तब यही परिणाम होता है. तो मेरे प्रदूषण की बात करते हो. उस दिन दक्षिण की कावेरी बहन मिली थी. वो बता रही थी कि हाल ही में एक सर्प ने एक मनुष्य से संपर्क होने के कारण आत्महत्या कर ली. देखिए, ಮೋಸಗಾರರ ನಡುವೆ ಜನ ಸಂಬಂಧವನ್ನು ಮಾಡ್ತಾ ಇರೋದು ನಾವು ಕಾಣ್ತೀವಿ, ಸ್ನೇಹವನ್ನು ಮಾಡ್ತಾ ಇರೋದು ನಾವು ಕಾಣ್ತೀವಿ. ಧೋಖಾ ಕರ್ತೆ ಹೇ, ಇಸ್ ತರ ಪ್ರದೂಷಣ ಹೋ ರಹಾ ಹೇ. ಲಂಚ ತೆಗೆದುಕೊಳ್ಳೋರಿಗೆ ಗೌರವವನ್ನು ಕೊಡೋದು ನಾವು ಕಾಣ್ತೀವಿ. ಅಂತರ ಒಂದಿಗೆ ಸ್ನೇಹವನ್ನು ಮಾಡೋದು ನಾವು ಕಾಣ್ತೀವಿ. ಇದೇ ತರವಾಗಿ ನಾನು ದಕ್ಷಿಣದಲ್ಲಿರುವಂಥ ನನ್ನ ಸಹೋದರಿ ಕಾವೇರಿಯನ್ನು ನಾನು ಭೇಟಿಯಾಗಿದ್ದೆ. ಕಾವೇರಿ ಸಹೋದರಿಯನ್ನು ನಾನು ಭೇಟಿಯಾಗಿದ್ದೆ. ಓಹೋ ಬತಾರೀತಿ ಅವರು ಒಂದು ಮಾತನ್ನು ಹೇಳಿದ್ರು. ಹಾಲಿಗೆ ಏಕ ಸರ್ಪನೇ, ಮನುಷ್ಯನ ಪರಿಚಯವನ್ನು ಮಾಡಿಕೊಂಡಂತಹ ಹಾವು ಮನುಷ್ಯನ ಈತನ ವರ್ತನೆಯನ್ನು ನೋಡಿ ಹಾವು ಆತ್ಮಹತ್ಯ ಮಾಡಿಕೊಂಡಂತೆ. मनुष्य से संपर्क हो जाने के कारण आत्महत्या कर ली. सर्प आव या साम ಮನುಷ್ಯನ ಈ ವರ್ತನೆಯನ್ನು ಕಂಡಂತ ಹಾವು ಕೂಡ ಆತ್ಮಹತ್ಯೆಯನ್ನು ಮಾಡಿಕೊಂಡ. ಆತ್ಮಹತ್ಯೆ क्योंकि सांप से ज्यादा जहर आदमी में हम देखते हैं. ಯಾಕೆಂದ್ರೆ ಮನುಷ್ಯ ಹಾವಿಗಿಂತಲೂ ಕೂಡ ಕ್ರೂರವಾದ ಪ್ರಾಣಿ ಎಂಬುದನ್ನು ಇದರಲ್ಲಿ ನಾವು ಕಾಣ್ತೀವಿ. इस तरह प्रदूषण हो रहा है. प्रश्न ಮತ್ತೆ ಲೇಖಕರು ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾರೆ. सच मां ನಿಜ ನೀವು ಹೇಳ್ತಾ ಇರೋದು ತಾಯಿ, ಮನುಷ್ಯ ಇತನ ಕ್ಯೂ ಗಿರ್ ಗಯಾ, ಯಾಕೆ ಇಷ್ಟು ಕೆಳ ಅಂತ ಕೇಳಿದಾನೆ, ಇಳಿದಿದ್ದಾನೆ ಮನುಷ್ಯ, ಕುಸಿದಿದ್ದಾನೆ.
समझ में नहीं आता पशु पक्षी तक इनके कुकर्मों पर हंसने लगे हैं. ಮನುಷ್ಯನ ಈ ಕೆಟ್ಟ ಕೃತ್ಯವನ್ನು ನೋಡಿ ಪ್ರಾಣಿಗಳು ಕೂಡ ಏನೋ ನಗುತ್ತಾವಂತೆ. ಕುಕರ್ಮೋಪ ಅನ್ಸಲೇ ಲಗುತ್ತೆ. ಈ ಕೆಟ್ಟ ಕಾರ್ಯವನ್ನ ಮನುಷ್ಯನ ಈ ವರ್ತನೆಯನ್ನು ನೋಡಿದಂತಹ ಪಶು ಪಕ್ಷಿಗಳು ಕೂಡ ನಗುತ್ತವಂತೆ ಇದನ್ನ ಕ್ರೂರತ್ವವನ್ನು ನೋಡಿ. मैंने स्वयं आज पढ़ा है कि जमीन ना मिलने पर एक सुपुत्र ने अपनी मां को समय से पूर्व ही इस भौतिक संसार से मुक्त दिला दी. ನಾನು ಒಂದು ವಿಚಾರ ಬಗ್ಗೆ ತಿಳ್ಕೊಂಡೆ. ಪಡಾಯಿಕಿ ಜಮೀನಿಗಾಗಿ ಜಮೀನು ಸಿಗದಿದ್ದಕ್ಕಾಗಿ ತನ್ನ ತಾಯಿಯನ್ನೇ ಆತ್ಮಹತ್ಯೆ ಅಂದರೆ ಕೊಲೆಯನ್ನ ಮಾಡಿದ್ದನ್ನ ಮಗ ಕಂಡಿದ್ದೆ. ಈ ಥರ ಮನಸ್ಸು ಕೂಡ ಮಲಿನತೆಯನ್ನು ತುಂಬಿದ ಜನರ ಮನಸ್ಸು. ಮಗ ತನ್ನ ಜಮೀನಿಗಾಗಿ ತನ್ನ ತಾಯಿಯನ್ನೇ ಕೊಲೆ ಮಾಡಿರುವುದನ್ನು ನಾವು ಕಾಣ್ತಿದ್ದೀವಿ. मिलने पर जमीनो ना मिलने पर ये वो सुपुत्र ने अपनी माँ को समय से पूर्व ही इस भौतिक संसार से मुक्त दिला दिया. ತನ್ನ ತಾಯಿಯನ್ನೇ ಮಗ ಆಸ್ತಿಗಾಗಿ ಕೊಲೆಯನ್ನ ಮಾಡಿದ್ದಾನೆ. ಇದು ಮನುಷ್ಯನ ಕ್ರೂರತ್ವವನ್ನು ನಾವು ಕಾಣ್ತೀವಿ. ತಾಯಿ ಎಂಬುದು ಲೇಖ ಮಾಸೆ ಗಂಗಾ ಮಾಸೆ ಸಂದರ್ಶನ ಸಾಕ್ಷಾತ್ಕಾರ ಅಂದರೆ ಸಂದರ್ಶನ. ಅಲ್ಲಿ ಅನೇಕ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡದೇ ಇರೋದು ನಾವು ಕಾಣ್ತೀವಿ. उत्तर माने इसके बारे में बेटा तुम देख रहे हो हरिजनों पर कैसे अत्याचार हो रहा है. ಮಗ ನೀನು ನೋಡ್ತಾ ಇದೆಯಲ್ಲ ದೇಶದಲ್ಲಿ ಅಸ್ಪೃಶ್ಯರನ್ನ ಹರಿಜನರನ್ನ ಯಾವ ಥರ ಜನ ಕಾಣ್ತಾ ಇದ್ದಾರೆ ನೀನು ನೋಡಿದ್ದೀಯಲ್ಲ. मैंने तो अपनी गोद में सबको समान रूप से खिलाया. ನನ್ನ ಮಡಿಲಿನಲ್ಲಿ ಗೋದ್ಮೆ ಅಂದರೆ ಗೋದ ಮತ್ತು ಮಡಿಲು. ನನ್ನ ಮಡಿಲಿನಲ್ಲಿ ಎಲ್ಲರಿಗೂ ಕೂಡ ಸಮಾನವಾದಂತಹ ಸ್ಥಾನವನ್ನು ನಾನು ಕೊಟ್ಟಿದ್ದೇನೆ, ಅವಕಾಶವನ್ನು ಕೊಟ್ಟಿದ್ದೇನೆ. ಗಂಗಾ ತಾಯಿ ಹೇಳ್ತಾರೆ मैंने तो अपनी गोद में सबको समान रूप से खिलाया. सभी भेदभाव नहीं किया. ಯಾವುದೇ ಭೇದಭಾವವನ್ನು ನಾನು ಮಾಡಿಲ್ಲ. ये मेरे कैसे भक्त है कि अपनी भाई बहनों को मौत के घाट उतार रहे हैं. मुझ में प्रदूषण आने के लिए ये सब घटनाएं क्या काफी नहीं है. ಇದಕ್ಕೆ ಯಾರು ಕೂಡ ನಾನು ಭೇದ ಭಾವ ಮಾಡಿಲ್ಲ. ಎಲ್ಲರೂ ಕೂಡ ಬರ್ತಾರೆ, ನನ್ನಲ್ಲಿ ಸ್ನಾನವನ್ನು ಮಾಡ್ತಾರೆ, ಮಲಿನತೆಯನ್ನು ಮಾಡ್ತಾರೆ, ಹೋಗ್ತಾರೆ. ಜನರ ಮನಸ್ಸು ಮಲಿನತೆಯಿಂದ ತುಂಬಿದೆ. ತನ್ನ ಸ್ವಾರ್ಥಕ್ಕಾಗಿ ತನ್ನ ತಾಯಿಯನ್ನೇ ಕೊಲೆ ಮಾಡಿದ್ದು ಮಗ ನಾವು ಕಾಣ್ತೀವಿ. ಸ್ನೇಹವನ್ನು ಮಾಡಿದಂಥ ಹಾವು, ಮನುಷ್ಯನ ಸ್ನೇಹವನ್ನು ಮಾಡಿದಂಥ ಹಾವು ಆತ್ಮಹತ್ಯವನ್ನು ಮಾಡಿಕೊಂಡಿದ್ದು ನಾವು ಕಾಣ್ತೀವಿ. ಇಸ್ ತರಹ ಪ್ರದೂಷಣ ಮಲಿನತೆಯಿಂದ ತುಂಬಿದೆ ಜನರಲ್ಲಿ. ದೇಶ ವಾತಾವರಣ ಅಷ್ಟೇ ಅಲ್ಲ, ಜನರ ಮನಸ್ಸು ಕೂಡ ಈ ಥರ ಕೆಳಹಂತಕ್ಕೆ ಕುಸಿದಿದೆ. ಪ್ರಶ್ನೆ क्षमा करो मैं अपने जितना समय दिया था. ತಾಯಿ ನನ್ನನ್ನು ಕ್ಷಮಿಸಿ, ಇಷ್ಟು ಸಮಯವನ್ನು ನಿಮ್ಮ ಹತ್ರ ತೆಗೆದುಕೊಂಡಿದ್ದಕ್ಕಾಗಿ. उससे अधिक मैंने ले लिया. अंतिम प्रश्न का उत्तर और दे दे. ನಿಮ್ಮ ಹತ್ರ ಬಹಳ ಸಮಯವನ್ನು ನಾನು ತೆಗೆದುಕೊಂಡಿದ್ದೇನೆ, ಕೊನೆಯ ಪ್ರಶ್ನೆಗೆ ಒಂದು ಉತ್ತರವನ್ನು ಕೊಡಿ ತಾಯಿ. ಭವಿಷ್ಯ में क्या संभावना है. ಭವಿಷ್ಯದಲ್ಲಿ ಇದು ಸಾಧ್ಯನಾ, ಇದು ಮಲಿನತೆ ದೂರ ಆಗ್ಬೋದಾ ಅಂತ ಪ್ರಶ್ನೆಯನ್ನ ಕೇಳಿ. उत्तर बेटा प्रकृति सर्वशक्तिमान है. ಪ್ರಕೃತಿ ಮಾಸೂಮ್ ಪರಿಸರ ಇದೆಯಲ್ಲ, ಇದು ಸರ್ವಶಕ್ತಿಮಾನ್ ಆಗಿದೆ. ಎಷ್ಟೇ ಮಲಿನತೆಯನ್ನು ನಾವು ಮಾಡಿದರೂ ಕೂಡ ಜನ ಅದು ಸರಿದೂಗಿಸೋದನ್ನು ನಾವು ಕಾಣ್ತೀವಿ. ಪ್ರಕೃತಿ सर्वशक्तिमान है. ऐसा पहले भी हुआ है. पतन की जब पराकाष्ठ हो जाती है तभी पुनः उत्थान की किरणें फूटती है. ನಾವು ಎಷ್ಟೇ ಮಲಿನತೆಯನ್ನ ಉಂಟು ಮಾಡಿದರೂ ಕೂಡ ಪ್ರಕೃತಿ ಅದನ್ನ ಸರಿದೂಗಿಸುತ್ತೆ. ಒಂದಲ್ಲ ಒಂದು ದಿನ ಇದು
ಸರಿ ಆಗುತ್ತೆ ಹೇಳೋದಕ್ಕೆ ನಾವು ಬರ್ತೀವಿ. ಮಾ ಬಹುದು ಬಹುದು ಧನ್ಯವಾದ. ತಾಯಿ ನಿಮಗೆ ತುಂಬ ಧನ್ಯವಾದಗಳು. ಯಾರು ಲೇಖಕ? ಡಾಕ್ಟರ್ ಬಸವರಾಜ ಚತುರ್ವೇದಿ. गंगा मैया से साक्षात्कार साक्षात्कार संदर्शन ಭೇಟಿಯಾದ ಸಂದರ್ಭದಲ್ಲಿ ಈ ಪರಿಸರದ ಬಗ್ಗೆ, ಮಲಿನತೆಯ ಬಗ್ಗೆ, ದೇಶದ ವಾತಾವರಣದ ಬಗ್ಗೆ, ಜನರ ಮನಸ್ಸಿನ ಬಗ್ಗೆ, लोगों का मन का विचार इसमें चर्चा हुआ है। छात्रों एक शब्द या वाक्यांश में उत्तर लिखिए। एक मार्क्स के लिए पूछ सकता है। ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳ್ತಾರೆ. पहला प्रश्न, लेखक ने किनसे साक्षात्कार लिया है? ಇಲ್ಲಿ ಲೇಖಕರು ಯಾರೊಂದಿಗೆ ಸಾಕ್ಷಾತ್ಕಾರ ಸಂದರ್ಶನಕ್ಕಾಗಿ ಹೋಗಿದ್ದರೋ? गंगा मैया से साक्षात्कार लिया है लिखना चाहिए. गंगा ತಾಯಿಯೊಂದಿಗೆ ಸಂದರ್ಶನಕ್ಕೆ ಹೋಗಿದ್ದರು. गंगा मैया से. दूसरा सवाल, लेखक मकर संक्रांति के दिन कहाँ थे? लेखक मकर संक्रांति दिनದಂದು ಎಲ್ಲಿ ಇದ್ದರು? इलाहाबाद में थे. तीसरा, माँ कहाँ विराज रही थी? ತಾಯಿ ಎಲ್ಲಿ ವಿರಾಜಮಾನವಾಗಿ ಇದ್ದರು? उत्तर, मंदिर में ದೇವಸ್ಥಾನದಲ್ಲಿ. चार, माँ के चेहरे पर क्या थी? ತಾಯಿಯ ಮುಖದಲ್ಲಿ ಏನು ಕಂಡು ಬರ್ತಾ ಇತ್ತು? उदासी, ಬೇಸರತೆ, उदासी. पांचवा, किसका संकट चर्चा का विषय बना हुआ है? किसका संकट चर्चा का विषय बना हुआ है? चरित्र का संकट चर्चा का विषय बना हुआ है लिखना चाहिए. 6, गंगा मैया ने सत्य को क्या कहा है? सत्यवन्न ಏನಂತ ಹೇಳಿದರೆ गंगा मैया? निर्भय. गंगा मैया ने सत्य को क्या कहा है? निर्भय कहा है. किसका व्यापारीकरण हो रहा है? ಯಾವುದರ ವ್ಯಾಪಾರೀಕರಣ ಆಗುತ್ತಾ ಇದೆ? धर्म का व्यापारीकरण हो रहा है. 8, असली झगड़ा किसके बारे में है? ನಿಜವಾದಂತಹ ಜಗಳ ಯಾವ ವಿಚಾರಕ್ಕಾಗಿ? कुर्सी के बारे में है. असली झगड़ा कुर्सी के बारे में है. ಕುರ್ಚಿಗಾಗಿ ಜಗಳ ಸಮಾಜದಲ್ಲಿ ನಾವು ಕಾಣ್ತೀವಿ, ರಾಜಕೀಯದಲ್ಲಿ ಕಾಣ್ತೀವಿ. मनुष्य के कुकर्म पर कौन हंसने लगे हैं? ಮನುಷ್ಯನ ಈ ಕೆಟ್ಟ ಕೃತ್ಯವನ್ನ ನೋಡಿ ಯಾರು ನಗ್ತಾರೆ? ಪಶು ಪಕ್ಷಿ भी हंसने लगे हैं. ಪಶು ಪಕ್ಷಿ, ಪಶು ಪಕ್ಷಿಗಳು ಮನುಷ್ಯನ ಈ ಕಾರ್ಯವನ್ನು ನೋಡಿ ನಗುತ್ತಾರೆ. 10, गंगा मैया ने किसे सर्वशक्तिमान कहा है? गंगा माते, गंगा माँ सर्वशक्तिमान ಅಂತ ಯಾವುದನ್ನ ಕರೆದಿದ್ದಾರೆ? ಪ್ರಕೃತಿ ಕೋ, ಪ್ರಕೃತಿಯನ್ನ ಸರ್ವಶಕ್ತಿಮಾನ್ ಕಹಾ ಹೈ. 11 प्रश्न, पुनः उत्थान की किरणें कब फूटती है? पतन की पराकाष्ठा हो जाने पर पुनः उत्थान की किरणें फूटती है. ಅಂದರೆ ಪತನವಾದ ನಂತರ ಮತ್ತೆ ಪುನಃ ಉತ್ಥಾನದ ಕಿರಣಗಳು ಪ್ರಕಾಶವಾಗ್ತವೆ ಎಂಬುದನ್ನು ಇಲ್ಲಿ ಗಂಗಾ ಮಾನೆ ಕಹಾ ಹೈ. ಪ್ರಕೃತಿ फिर उसको सुधारण करती है. ಆ ಮಲಿನತೆಯನ್ನು ಸರಿಪಡಿಸುವಂತ ಶಕ್ತಿ ಯಾವುದಿದೆ? ಪ್ರಕೃತಿಗೆ ಇದೆ ಎಂಬುದನ್ನು ಇಲ್ಲಿ ನಾವು ಕಾಣ್ತೀವಿ. छात्रों इस गद्य को अच्छी तरह अभ्यास कीजिए. सभी को धन्यवाद.